ಫ್ರೆಂಡ್ಸ್, ಈಗಾಗಲೇ ತಮ್ಗೆಲ್ರಿಗೂ ಗೊತ್ತಿದೆ, ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ 319 ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಗೆ ಸಂಬಂಧಪಟ್ಟಂತ ಪ್ರೊಬೇಷನರಿ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಸೊ ಈ ಒಂದು ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತ ಅದರಲ್ಲೂ ಎಸ್ಪೆಷಲಿ KAS ಅಂತ ಏನು ನಾವು ಕರಿತೀವಲ್ಲ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಹೇಳಿ, ಸೊ ಈ ಒಂದು ನೋಟಿಫಿಕೇಶನ್ಗೆ ಸಂಬಂಧಿಸಿದಂತೆ ವೆರಿ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಡೇಟ್ ಶೆಡ್ಯೂಲ್ಗಳನ್ನ KPSC ಅನೌನ್ಸ್ ಮಾಡಿದೆ. ಸೊ ಅದು ಎಕ್ಸಾಮಿನೇಷನ್ ಆಗಿರ್ಬೋದು, ಮತ್ತೆ ಅಪ್ಲಿಕೇಶನ್ಸ್ ಆಗಿರ್ಬೋದು, ಮತ್ತೆ ವೈವಾವಾಸ ಆಗಿರ್ಬೋದು, ಈ ಮೂರಕ್ಕೂ ಸಂಬಂಧಪಟ್ಟಂತೆ ಟೆಂಟೇಟಿವ್ ಡೇಟ್ ಅನ್ನ ಅಥವಾ ಟೆಂಟೇಟಿವ್ ಟೈಮ್ ಟೇಬಲ್ ಅನ್ನ ಶೆಡ್ಯೂಲ್ ನ ಅನೌನ್ಸ್ ಮಾಡಿದೆ ಸ್ನೇಹಿತರೆ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ KAS ಗೆ ಸಂಬಂಧಪಟ್ಟಂತೆ KPSC ಹೊರಡಿಸಿರುವಂತಹ ಟೆಂಟೇಟಿವ್ ಡೇಟ್ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ಹೌದು, KPSC 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃತ್ತದ 319 ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಸಂಭಾವ್ಯ ಪಟ್ಟಿಯನ್ನ ವೇಳಾಪಟ್ಟಿಯನ್ನು ಹೊರಡಿಸಿದೆ ಸ್ನೇಹಿತರೆ. ಸೊ ನಾವು ಇಲ್ಲಿ ನೋಡುತ್ತಿದ್ದೇವೆ ಈ ಸಂಭಾವ್ಯ ವೇಳಾಪಟ್ಟಿ. ಸೊ ಇದು ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬ KAS ಗೆ ಪ್ರಿಪೇರ್ ಆಗ್ತಿರ್ತಕ್ಕಂಥ ಅಭ್ಯರ್ಥಿಗೆ ಬಹಳ ಇಂಪಾರ್ಟೆಂಟ್ ಇದು. ಸೊ ಏನು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ನಾವು ನೋಡಬಹುದು, ಪ್ರಮುಖವಾಗಿ 3 ವಿಷಯಗಳು ಇಂಪಾರ್ಟೆಂಟ್. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ ಎಕ್ಸಾಮಿನೇಷನ್, ಮತ್ತೆ ವೈವಾವಾಸ ಅಥವಾ ವ್ಯಕ್ತಿತ್ವ ಪರೀಕ್ಷೆವಾಗಿ ನಡೆಯುತ್ತೆ, ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಮತ್ತೆ ಅಪ್ಲಿಕೇಶನ್ ಎಂಡ್ ಆಗೋದಕ್ಕೆ ಸಂಬಂಧಪಟ್ಟ 4 ಪ್ರಮುಖ ವಿಚಾರಗಳನ್ನ ಈ ಟೆಂಟೇಟಿವ್ ಶೆಡ್ಯೂಲ್ ಅಲ್ಲಿ ನಾವು ನೋಡ್ತೀವಿ. ಮೊದಲನೇದಾಗಿ ಗೆಜೆಟೆಡ್ ಪ್ರೊಬೇಷನರಿ ಪೂರ್ವಭಾವಿ ಪರೀಕ್ಷೆ 2026-27. ಇಲ್ಲಿ ಹುದ್ದೆಗಳು ನಾನು ಆಲ್ರೆಡಿ ಹೇಳಿದ್ದೀನಿ, 319 ಇದೆ, 297 ಉಳಿಕೆ ಮೂಲದಿಂದ 22 ಹೈದರಾಬಾದ್ ಕರ್ನಾಟಕ. ಸೊ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತೆ ಡೇಟ್ ಪ್ರಾರಂಭಿಕ ದಿನಾಂಕ ಬಂದು ಆಗಸ್ಟ್ 1ರಿಂದ ಕೊನೆಯ ದಿನಾಂಕ ಆಗಸ್ಟ್ 31 ಆಗಿರುತ್ತೆ. ಸೊ ಈ ಒಂದು ಪೂರ್ವಭಾವಿ ಪರೀಕ್ಷೆಯನ್ನ ಯಾವಾಗ ನಡೆಸ್ತಾರೆ ಅಂತ ಹೇಳಿದ್ರೆ ನವೆಂಬರ್ ತಿಂಗಳ 15ನೇ ತಾರೀಕು KPSC ನಡೆಸುತ್ತೆ. ಸೊ ಈ ಪರೀಕ್ಷೆಯ ಅವಧಿ 1 ದಿನ ಆಗಿರುತ್ತೆ, ಅಂದ್ರೆ ಪೂರ್ತಿ 24 ಅವರ್ಸ್ ಅಲ್ಲ, ಆ 1 ದಿನದಲ್ಲಿ ನಿಗದಿತ ಒಂದು ಟೈಮಿಂಗ್ಸ್ ನ ಹಾಕಿದ್ದಾರೆ. ಸೊ ಫಲಿತಾಂಶ ಪ್ರಿಲಿಮ್ಸ್ ಯಾವತ್ತು ಕೊಡ್ತೀವಿ ಅಂತ ಅದನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ನವೆಂಬರ್ 15ಕ್ಕೆ ನಡೆದ್ರೆ ಡಿಸೆಂಬರ್ 15ಕ್ಕೆ ನಾವು ಪ್ರಿಲಿಮ್ಸ್ ಫಲಿತಾಂಶವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಸ್ಟೆಪ್ ಬಂದ್ರೆ ಈ ಒಂದು ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಯಾವಾಗ ಅರ್ಜಿಯನ್ನ ಸಲ್ಲಿಸಬೇಕು. ಸೊ ನೀವು ಪ್ರಿಲಿಮ್ಸ್ ಪಾಸ್ ಆದ್ರೆ ಮೇನ್ಸ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಬೇಕು. ಅರ್ಜಿ ಪ್ರಾರಂಭಿಕವಾಗುವಂತ ದಿನಾಂಕ ಡಿಸೆಂಬರ್ 22ರಿಂದ ಅರ್ಜಿ ಪ್ರಾರಂಭ ಆಗುತ್ತೆ. ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮೇನ್ ಎಕ್ಸಾಮಿನೇಷನ್ಗೆ ಕೊನೆಯ ದಿನಾಂಕ ಜನವರಿ 11, 2027 ಆಗಿರುತ್ತೆ. ಸೊ ಇವಕ್ಕೆ ಪರೀಕ್ಷೆ ಯಾವತ್ತು ನಡೆಯುತ್ತೆ ಅಂತ ಹೇಳಿದ್ರೆ ನೋಡಿ, ಮೇನ್ ಎಕ್ಸಾಮಿನೇಷನ್ಗೆ ಮುಖ್ಯ ಪರೀಕ್ಷೆಗೆ 4 ದಿನಗಳ ಕಾಲ ಮುಖ್ಯ ಪರೀಕ್ಷೆ ನಡೆಯುತ್ತೆ. ಅದು ಫೆಬ್ರವರಿಯಿಂದ ನಡೆಯುತ್ತೆ. 12ನೇ ತಾರೀಕು ಫೆಬ್ರವರಿ, 14ನೇ ತಾರೀಕು, 16ನೇ ತಾರೀಕು, 18ನೇ ತಾರೀಕು ನಡೆಯುತ್ತೆ. ಆಲ್ಟರ್ನೇಟಿವ್ ಡೇಸ್ ಒಂದೊಂದು ದಿನ ಗ್ಯಾಪ್ ಅನ್ನ ಕೊಟ್ಟು ಈ 4 ದಿನ ಎಕ್ಸಾಮ್ ನಡೆಯುತ್ತೆ. ಸೊ ಇದರ ರಿಸಲ್ಟ್ ಯಾವಾಗ ಬಿಡ್ತೀವಿ ಅಂತ ಹೇಳಿದ್ರೆ ಅದು 27 ಏಪ್ರಿಲ್ 2027ನೇ ತಾರೀಕು ನಾವು ಅದನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಇದೆಲ್ಲ ಆದ್ಮೇಲೆ ಥರ್ಡ್ ಸ್ಟೆಪ್ ವೆರಿ ಇಂಪಾರ್ಟೆಂಟ್, ವ್ಯಕ್ತಿತ್ವ ಪರೀಕ್ಷೆ. ನಾವು ವೈವಾವಾಸ ಅಂತ ಏನ್ ಕರಿತೀವಲ್ಲ, ಸೊ ಇದಕ್ಕೆ ಯಾವುದೇ ತರದ ಅಪ್ಲಿಕೇಶನ್ ಸಲ್ಲಿಸೋಂಗಿರಲ್ಲ, ಡೈರೆಕ್ಟ್ ಅದಕ್ಕೆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ, ಇಷ್ಟು ದಿನಾಂಕದಿಂದ ಇಷ್ಟು ದಿನಾಂಕದವರೆಗೂ ನಡೆಯುತ್ತೆ ಅಂತ ಹೇಳಿ. ಇದು ಮೇ ತಿಂಗಳು 10ನೇ ತಾರೀಕಿಂದ 31ನೇ ತಾರೀಕುವರೆಗೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಎಷ್ಟು ದಿನ ಅನ್ನೋದನ್ನ ಅನೌನ್ಸ್ ಮಾಡಿಲ್ಲ, ಬಟ್ ಆ ಒಂದು ಡೇಟ್ ಇಂದ ಈ 31st ಆ ಡೇಟ್ ಒಳಗಡೆ ನಡೆಸ್ತಾರೆ. ಮುಂದೊಂದು ದಿನದಲ್ಲಿ ಈ ಒಂದು ಟೈಮ್ ಟೇಬಲ್ ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ. ಇದೆಲ್ಲ ಆದ ನಂತರದಲ್ಲಿ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಗಳಿಸಿದಂತ ಮಾರ್ಕ್ಸ್ ಅನ್ನ ಒಳಗೊಂಡಂತೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ಅದು ಯಾವತ್ತು ಅಂತ ಹೇಳಿದ್ರೆ ಜೂನ್ 5, 2027ನೇ ತಾರೀಕು ಅದನ್ನ ನಾವು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇದು ಅಧಿಕೃತವಾಗಿ ಈ ಒಂದು KPSC ಕಾರ್ಯದರ್ಶಿಯವರು ಕರ್ನಾಟಕ ಲೋಕಸೇವಾ ಆಯೋಗ 31ನೇ ತಾರೀಕು 7ನೇ ತಿಂಗಳು ಇದನ್ನ ಈ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿ ಸೈನ್ ಮಾಡಿರುವಂತಹ ಒಂದು ಅಧಿಕೃತ ಪಟ್ಟಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು 2026ರ ಒಂದು 26-27ನೇ ಸಾಲಿನ KAS ಅಥವಾ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಯಿತು ಸ್ನೇಹಿತರೆ. ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಅಪ್ಡೇಟ್ಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.